Hello, my dear beautiful butterflies. Welcome to my channel. Everything is energy, energy is everything. So, ಇವತ್ತು ಬ್ಯೂಟಿಫುಲ್ ಆಗಿ ಟೈಮ್ಲೆಸ್ ರೀಡಿಂಗ್ ತಮ್ಮನೇಲಲ್ಲಿ ನೋಡಿರೋ ಹಾಗೆ ಇವತ್ತು ನಿಮ್ಮ ಮ್ಯಾರೇಜ್ ಎನರ್ಜಿ, ನಿಮ್ಮ ಮ್ಯಾರೇಜ್ ಬಗ್ಗೆ ತುಂಬಾ ಇನ್ಫಾರ್ಮೇಷನ್ ಕೊಡುವಂತಹ ರೀಡಿಂಗ್ ಇದು. ಸೊ ಬೇಗ ಲಾಂಗ್ ಬ್ರೀತ್ನ ತಗೊಂಡು ಬ್ರೀತ್ ಔಟ್ ಮಾಡಿ ಎನರ್ಜಿಗೆ ತುಂಬ ಈಸಿಯಾಗಿ ಕನೆಕ್ಟ್ ಆಗ್ತೀರಾ. ಸೊ ನೋಡೋಣ ನಿಮ್ಮ ಮ್ಯಾರೇಜ್ ಎನರ್ಜಿ ಹೇಗಿದೆ. ಓಕೆ, ಯಾಕೆ ನಿಮ್ಮ ಮ್ಯಾರೇಜ್ ಲೇಟ್ ಆಗ್ತಿದೆ? ನಿಮ್ಮ ಫ್ರೆಂಡ್ಸ್ಗೆಲ್ಲ ಮ್ಯಾರೇಜ್ ಆಗಿ ಮಕ್ಕಳಾಗಿ ಲೈಫಲ್ಲಿ ಸೆಟ್ಲ್ ಆಗಿದ್ದಾರೆ, ಅವರ ಪ್ರೋಗ್ರಾಮ್ಗೂ ನೀವು ಹೋಗ್ತಿದ್ದೀರಾ, ಬಟ್ ನಿಮ್ಗೆ ಯಾಕೆ ಇನ್ನೂ ಮ್ಯಾರೇಜ್ ಆಗ್ತಿಲ್ಲ? ಓಕೆನಾ, ಪ್ರತಿಯೊಂದಕ್ಕೂ ರೀಸನ್ ಇರುತ್ತೆ. ಸೊ ನೋಡೋಣ, ಇದೊಂದು ಜನರಲ್ ರೀಡಿಂಗ್. ಓಕೆ, ಸೊ ಯಾಕೆ ನಿಮ್ಮ ಮದುವೆ ಲೇಟ್ ಆಗ್ತಿದೆ, ಏನೆಲ್ಲ ಸಿಚುವೇಶನ್ಸ್ ಇದೆ ನಿಮ್ಮ ಲೈಫಲ್ಲಿ, ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ, ನಿಮಗೆ ಮ್ಯಾರೇಜ್ ಎನರ್ಜಿ ಯಾಕೆ ಕನೆಕ್ಟ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ನಾನಿವತ್ತು ಈ ಟ್ಯಾರೋಟ್ನ ಕೇಳ್ತೀನಿ. ಸೊ ಕಾರ್ಡ್ಸ್ ತುಂಬ ಟಫ್ ಇದೆ ಬೀಳೋದು ಅಲ್ವಾ? ಯಾವುದೋ ಒಂದು ಮಾತ್ರ ಬೀಳ್ತಿದ್ದಾವೆ, ಅಂದರೆ ನೀವು ಅಷ್ಟೊಂದು ಎನರ್ಜಿ ಇದೆ ನಿಮ್ಮ ಹತ್ರ. ಮ್ಯಾರೇಜಲ್ಲಿ ಡಿಲೇ ಪ್ರಾಬ್ಲಮ್ ಅಂತ ನಾನಿಲ್ಲಿ ಗಮನಿಸ್ತಿದ್ದೀನಿ. ಓಕೆ, ನೋಡೋಣ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಟ್ಯಾರೋಟ್ ಏಂಜಲ್ಸ್ ಕಡೆಯಿಂದ, ಡಿವೈನ್ ಎನರ್ಜಿಯಿಂದ. ನಿಮ್ಮ ಮ್ಯಾರೇಜಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಫಸ್ಟ್ ಫೈಂಡ್ ಔಟ್ ಮಾಡಿ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ಯಾವಾಗ ಮದುವೆ ಆಗ್ಬೋದು, ಯಾವಾಗ ಹುಡುಗ ಸಿಗ್ಬೋದು ಅಥವಾ ಹುಡುಗಿ ಸಿಗ್ಬೋದು, ಪ್ರತಿಯೊಂದು ನೋಡೋಣ ಇವತ್ತು. ಓಕೆನಾ, ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಎಲ್ಲರೂ. ಓಕೆ, ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಎಲ್ಲ ಮಾಡಿ ನೋಡೋಣ. ಎಸ್, ಬ್ಯೂಟಿಫುಲ್. ಸೊ ಇಲ್ಲಿ 8 ಕಾರ್ಡ್ಸ್ ಕಲೆಕ್ಟ್ ಆಗಿದ್ದಾವೆ. ನೋಡೋಣ, ಮತ್ತೆ ಕಾರ್ಡ್ಸ್ ತೆಗಿಯೋಣ ಬೇಕಾದರೆ. ಓಕೆನಾ, ಸೊ ಯಾಕೆ ಮ್ಯಾರೇಜ್ ಡಿಲೇ? ಏನಾದರೂ ಪ್ರಾಬ್ಲಮ್ ಇದೆಯಾ? ಏನಾದರೂ ಸೊಲ್ಯೂಷನ್ ಕೊಡುತ್ತಾ ನಮ್ಮ ಟ್ಯಾರೋಟ್ ಎನರ್ಜಿ? ಎಷ್ಟು ಚೆಕ್. ಸೊ ಒಂದು ಅನೌನ್ಸ್ಮೆಂಟ್ ಇದೆ, ರಿಚ್ ವರ್ಲ್ಡ್ 1132 ಟ್ಯಾರೋಟ್ Q&Aದಲ್ಲಿ. ಸೊ ನೀವು ವಾಟ್ಸಪ್ಪಲ್ಲಿ ನಾನು 3 ಕ್ವಶನ್ಸಿಂದ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟಿಂಗ್. ಬಟ್ ಈ ಮಂತ್ 30th ನಿಮಗೆ 1 ಕ್ವಶನ್ ಕೇಳ್ಬೋದು ನೀವು. ತುಂಬ ಕಂಫರ್ಟಬಲ್ ಪ್ರೈಸ್ ಇದೆ. ಸೊ ಆಫರ್ ಕ್ಲೋಸ್ ಆಗೋಕ್ಕೆ ಮೊದಲು ನಿಮಗೆ ಇಷ್ಟ ಆಯಿತು ಅಂದರೆ ಒಂದ್ಸಲ ಟ್ರೈ ಮಾಡಿ. ಓಕೆನಾ? ಎಸ್, ಸೊ ನೋಡಿ, ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ರಿವರ್ಸ್ ಬಂದಿದೆ, ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ, 4 ಆಫ್ ಕಪ್ಸ್ ರಿವರ್ಸ್ ಬಂದಿದೆ, ಪೇಜ್ ಆಫ್ ಪೆಂಟಿಕಲ್ಸ್ ರಿವರ್ಸ್ ಬಂದಿದೆ. ಓ ಯಾ 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 ಸೊ ತುಂಬಾ ವಿಷಯ ಇದೆ ಇಲ್ಲಿ. ಒಂದು ಮೂವಿ ಮಾಡ್ಬೋದು, ದ ಗರ್ಲ್ ಫ್ರೆಂಡ್ ಮೂವಿ ಥರ ಅಂತ ಅನಿಸ್ತಿದೆ. ಸೊ ತುಂಬ ಸ್ಟೋರಿ ಇದ್ದಾವೆ ನಿಮ್ಮ ಲೈಫಲ್ಲಿ. ಓಕೆನಾ, ಸೊ ನೋಡಿ, ಇಲ್ಲಿ ದ ಜಡ್ಜ್ಮೆಂಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ಸೊ ನಿಮ್ಮದು ಬ್ರೇಕಪ್ಸ್ ಆಗಿದ್ದಾವೆ, ಹಳೆ ಪ್ರೀತಿ ಸಂಬಂಧಗಳಿಂದ ನೀವಿನ್ನೂ ಹೊರಬರ್ತಾ ಇಲ್ಲ ಅಂತ ತೋರಿಸ್ತಿದೆ ಇದು. ಓಕೆನಾ, ಇದೊಂದು ಪಾಸ್ಟ್ ಲೈಫ್ ಕರ್ಮ. ನೀವು ಅದೇ ರೀತಿ ವ್ಯಕ್ತಿನ ಮತ್ತೆ ಮತ್ತೆ ಮೀಟ್ ಮಾಡ್ತಿದ್ದೀರಾ. ಸೊ ನಿಮ್ಗೆ ಇವಾಗ 1, 2, 3 ಬ್ರೇಕಪ್ಸ್ ಆಗಿದೆ ಅಂದರೆ ಫಸ್ಟ್ ವ್ಯಕ್ತಿಯಿಂದನೂ ನೀವು ಒಂದ್ಸಲ ನಿಮ್ಮ ಡೇಟ್ ಆಫ್ ಬರ್ತ್ ಚೆಕ್ ಮಾಡ್ಕೊಳ್ಳಿ. ಅವ್ರದ್ದು ಸೇಮ್ ಮಂತ್ ಆಗಿರ್ಬೋದು, ಅಥವಾ ಸೇಮ್ ಡೇಟ್ ಆಫ್ ಬರ್ತ್ ನಂಬರ್ ಆಗಿರ್ಬೋದು, ಸೇಮ್ ಸ್ಟಾರ್ಟಿಂಗ್ ನೇಮ್ ಲೆಟರ್ ಆಗಿರ್ಬೋದು. ಓಕೆನಾ, ಸೊ ದಟ್ ಈಸ್ ಪಾಸ್ಟ್ ಲೈಫ್ ಕರ್ಮ. ನೀವು ಅದೇ ಕರ್ಮನ ಮತ್ತೆ ಮತ್ತೆ ರೀಕಾಲ್ ಮಾಡ್ತೀರಾ. ಓಕೆ, ನೀವು ಕ್ಲೀನ್ ಮಾಡ್ಕೊಳ್ಳೋವರೆಗೂ ಅಂಥ ವ್ಯಕ್ತಿನೇ ಬರ್ತಾರೆ, ಅಂಥ ಕ್ಯಾರೆಕ್ಟರ್ ವ್ಯಕ್ತಿನೇ ಬರ್ತಾರೆ, ಅಂತ ಮಾತಾಡ್ತಾರೆ, ಹಾಗೆ ಇರ್ತಾರೆ ಬಿಹೇವಿಯರ್ ಪ್ರತಿಯೊಂದನ್ನು. ಓಕೆನಾ, ಈ ಜಡ್ಜ್ಮೆಂಟ್ ಕಾರ್ಡ್ ಅದು ಹೇಳ್ತಿದೆ. ಓಕೆ, ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಓಕೆ, ನೆಕ್ಸ್ಟ್ ಕಾರ್ಡು. ಸೊ ಪೇಜ್ ಆಫ್ ಸ್ವಾರ್ಡ್ಸ್ ಏನು ಹೇಳುತ್ತೆ ಅಂದರೆ, ನಿಮ್ಮಲ್ಲಿ ಬಿಸಿ ರಕ್ತ. ನನಗೆ ಒಂದು ದಿನ ಒಳ್ಳೆ ಹುಡುಗಿ ಬರುತ್ತೆ, ಒಳ್ಳೆ ಹುಡುಗ ಬರುತ್ತೆ, ಹುಡ್ಕೊಂಡು ಬರುತ್ತೆ ಸಂಬಂಧ. ಬಿಕಾಸ್ ನಾನು ಕೆರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಲ್ವಾ? ಆ ರೀತಿ
ವ್ಯಕ್ತಿ ಇದು, ಓಕೆನಾ. ಆ ರೀತಿ ಆಲೋಚನೆ ಮಾಡ್ತಿದ್ದಾನೆ. ಅಂದರೆ ಒಂದು 5 ವರ್ಷ 6 ವರ್ಷ ಹೆಚ್ಚು ಕಮ್ಮಿ 30 ಮೇಲೆ ಹೋಗೋವರೆಗೂ ಆ ರೀತಿ ಯೋಚನೆ ಮಾಡ್ತಾನೆ ಅಂತ ಇಲ್ಲಿ ತೋರಿಸ್ತಿದೆ ಆ ಕಾರ್ಡು. ಓಕೆ, ಸೊ ಆಗಿದ್ದೆಲ್ಲ ಒಳ್ಳೇದಕ್ಕೆ ಎಲ್ಲರೂ ಪಾಠ ಹೇಳ್ಕೊಡೋಕೆ ಬಂದಿದ್ದಾರೆ. ಇನ್ನೂ ಟೈಮ್ ಇದೆ, ನಾನು ದುಡ್ಡು ಮಾಡ್ತೀನಿ, ಹೆಸರು ಮಾಡ್ತೀನಿ, ಮದುವೆ ತುಂಬ ಈಸಿ ಆಗುತ್ತೆ ಅಂತ ಯೋಚನೆ ಮಾಡೋ ವ್ಯಕ್ತಿ ಅದು. ಓಕೆನಾ. ಇಲ್ಲಿ ನೋಡಿ 4 ಆಫ್ ಕಪ್ಸ್ ರಿವರ್ಸ್ ಬಂದಿದೆ, ಅಂದರೆ ಲ್ಯಾಕ್ ಆಫ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಓಕೆನಾ. ಸೊ ನಿಮ್ಮ ಮ್ಯಾರೇಜ್ ಹಾಕೋದಕ್ಕೆ ನಿಮ್ಮ ಆಸ್ತಿ, ನಿಮ್ಮ ಸ್ಯಾಲರಿ, ನಿಮ್ಮ ಜಾಬ್, ಓಕೆನಾ, ನಿಮ್ಮ ಸ್ಟೇಟಸ್ ಏನಿದೆ ಅದು ಅಷ್ಟೊಂದು ಕಂಫರ್ಟೇಬಲ್ ಇಲ್ಲ. ಓಕೆನಾ. ಇನ್ನೂ ಒಳ್ಳೆ ಸಂಬಂಧ ಬರ್ಬೋದು ಅಂತ ಅವರು ಯೋಚನೆ ಮಾಡುವಂತಹ ಸ್ಥಿತಿಯಲ್ಲಿದ್ದೀರಾ ನೀವು ಅಂತಂದ್ಬಿಟ್ಟು ಇದು ತೋರಿಸ್ತಿದೆ. ಓಕೆನಾ. ನೀವು ಸ್ವಲ್ಪ ಗ್ರೋತ್ ಆಗಬೇಕು ಮನಿ ವೈಸ್ ಅಂತಲೂ ಇದು ನಿಮಗೆ ಹೇಳುತ್ತೆ. ಓಕೆ, ಅಷ್ಟೇ ಅಲ್ಲದೆ ನೀವು ಮನಿ ಲಾಸ್ ಆಗಿದ್ದೀರಾ ಕೆಲವೊಬ್ಬರಿಗೆ ಕೊಟ್ಟು. ಸೊ ಅನ್ನೆಸೆಸರಿ ಥಿಂಗ್ಸ್ನ ಬೈ ಮಾಡ್ತೀರಾ, ಗಿಫ್ಟ್ಸ್ ಕೊಡ್ತೀರಾ ಬೇರೆಯವ್ರಿಗೆ, ಅವ್ರು ನಿಮ್ಗೆ ಗಿಫ್ಟ್ಸ್ ಕೊಡಲ್ಲ ಅಂತಲೂ ಹೇಳ್ಬೋದು ಅದು. ಓಕೆನಾ. ಮನಿ ಲಾಸ್ ಮಾಡ್ತೀರಾ, ಸ್ವಲ್ಪ ಲಾಸ್ ಮಾಡ್ತೀರಾ, ಅದು ಗೊತ್ತಾಗಲ್ಲ, ಬಟ್ ಅದು ಜಾಸ್ತಿ ಆಗುತ್ತೆ. ಓಕೆನಾ. ನಿಮ್ಮ ಸೇವಿಂಗ್ಸ್ ಏನಿದೆ ಅದಕ್ಕಿಂತ ನಿಮ್ಮ ಖರ್ಚು ಮಾಡೋದು ಜಾಸ್ತಿ ಇದೆ ಅಂತಂದ್ಬಿಟ್ಟು ಕಾರ್ಡ್ ಹೇಳ್ತಾ ಇದೆ. ಅಥವಾ ನಿಮ್ಮ ಎಕ್ಸ್ ಏನಿದ್ದಾರೆ ಅವರಿಗೆ ತುಂಬ ಮನಿ ಕೊಟ್ಬಿಟ್ಟಿದ್ದೀರಾ. 4 ಅಂದರೆ ರಾಹು ಮನಿ. ಓಕೆನಾ. ಅದು ರಿವರ್ಸ್ ಬಂದಿದೆ ಅಲ್ವಾ. ಸೊ ಹಾಗೆ ಹೇಳ್ಬೋದು ಅದನ್ನು. ಓಕೆ, ಸೊ ಅದು ನಿಮಗೆ ಒಂದು ಇದೇ ಹೇಳ್ತಿದೆ. ಏನು ಹೇಳ್ತಿದೆ ಅಂದರೆ ಒಂಥರ ವಾರ್ನಿಂಗ್ ಕೊಡ್ತಿದೆ, ಆ ರೀತಿ ಮತ್ತೆ ಮಾಡೋಕ್ಕೆ ಹೋಗಬೇಡಿ ಅಂತಲೂ ಹೇಳ್ಬೋದು ನಾವು. ಸೊ ಇಲ್ಲಿ ನೋಡಿ ಏಸ್ ಆಫ್ ಪೆಂಟಿಕಲ್ಸು ಭಾವನೆಗಳನ್ನ ಸೂಚಿಸುತ್ತೆ. ಎಮೋಷ್ನಲ್ ಬ್ಲಾಕೇಜಸ್ ತುಂಬ ಇದೆ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ನೀವು ಹೊಸ ಲವ್ ಅಥವಾ ಹೊಸ ಮ್ಯಾರೇಜ್ ಆಗೋದಕ್ಕೆ, ಓಕೆನಾ, ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅಂತಲೂ ಹೇಳ್ಬೋದು. ಇದು ಹೊಸ ಮ್ಯಾರೇಜ್, ಹೊಸ ಸಂಬಂಧ, ಹೊಸ ಆಪರ್ಚುನಿಟಿ ಬರುತ್ತೆ, ಬಟ್ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಿಮ್ಮಲ್ಲಿ ಏನೋ ಭಯಗಳಿದ್ದಾವೆ ಅಂತ ನಾನು ಅಲ್ಲಿ ನೋಡ್ತಿದ್ದೀನಿ. ಓಕೆನಾ. ಇವಾಗ ಚೆನ್ನಾಗಿರೋ ಹುಡುಗ, ಪ್ರತಿಯೊಂದು ಫ್ಯಾಮಿಲಿ ಎಲ್ಲ ಚೆನ್ನಾಗಿರುವಂತಹ ಸಂಬಂಧ ಬಂದ್ರೂ ನೀವು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅನ್ನೋದನ್ನು ಹೇಳ್ತಿದೆ ಆ ಕಾರ್ಡು. ಸೊ ಯಾಕೆ ಅಂದರೆ, ಸೊ ನೆಕ್ಸ್ಟು 5th ಕಾರ್ಡ್ ಹೇಳೋ ರೀತಿ, ಸೊ ನಿಮ್ಮದು ಅಥವಾ ನಿಮ್ಮ ಎಕ್ಸ್ದು ಕೆಲವೊಂದು ಫೋಟೋಸ್ ಇರ್ಬೋದು, ಅಥವಾ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿರೋಂತಹ ಪಿಕ್ಚರ್ಸ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಊರಲ್ಲಿ ಫ್ರೆಂಡ್ಸಲ್ಲಿ ಅವರ ಫ್ರೆಂಡ್ಸ್ಗೆ ಗೊತ್ತಾಗಿ ತುಂಬ ಗಾಸಿಪ್ಸ್ ನಡೆದಿದ್ದಾವೆ. ಆ ಗಾಸಿಪಿಂದ ನೊಂದಿದ್ದೀರಾ ನೀವು. ಸೊ ಅದು ಗೊತ್ತಾದರೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಭಯನ ಈ ಕಾರ್ಡಲ್ಲಿ ನೋಡ್ತಿದ್ದೀನಿ. ಓಕೆನಾ. ಸೊ 2025 ಪೂರ್ತಿ ಇದೇ ಆಗಿದೆ ನಿಮ್ಮದು ಗಾಸಿಪ್ಸ್ ಲೈಫ್. ಓಕೆನಾ. ಫೋಟೋಸ್ ಡಿಲೀಟ್ ಮಾಡು ಅನ್ನೋದು. ಓಕೆ, ಸೊ ನಾನು ನಿನ್ನ ಜೊತೆ ಲವ್ ಮಾಡಬಾರ್ದಾಗಿತ್ತು ಅಂತ ಹೇಳೋ ರೀತಿ ಸ್ಲೀಪ್ಲೆಸ್ ನೈಟ್ಸ್ ಪ್ರತಿಯೊಂದೂ ನೋಡ್ತಿದ್ದೀನಿ ಇಲ್ಲಿ. ಸೊ ತುಂಬ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಬರ್ತಿದೆ ನಿಮಗೆ ಈ ಕಾರ್ಡ್ ಹೇಳೋ ಪ್ರಕಾರ. ಸೊ ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ಎಸ್. ಸೊ ನೆಕ್ಸ್ಟ್ ಕಾರ್ಡು ನೋಡಿ 6 ಆಫ್ ಪೆಂಟಿಕಲ್ಸ್. ಆ್ಯಕ್ಚುಲಿ ಇದು ತುಂಬ ಗುಡ್ ಕಾರ್ಡು. ಸೊ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಕ್ಲಿಯರ್ ಮಾಡೋವಂತಹ ಅಥವಾ ನಿಮಗೆ ಹೆಲ್ಪ್ ಮಾಡೋವಂತಹ ಪಾರ್ಟ್ನರ್ ಇನ್ನೂ ನಿಮಗೆ ಮ್ಯಾನಿಫೆಸ್ಟ್ ಆಗಿಲ್ಲ. ನೀವು ಕರ್ಮ ಪಾರ್ಟ್ನರ್ನ ಮಾತ್ರ ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಸೇಮ್ ನಿಮ್ಗೆ ಇಷ್ಟ ಆಗದೆ ಇರೋಂತಹ ಸಿಚುವೇಶನ್ಸ್, ಅದೇ ದಿನಗಳು, ಅಂಥ ದಿನವೇ ಒಂದು ಹಬ್ಬ ಆದಮೇಲೆ ಮತ್ತೆ ಅದೇ ಆಗುತ್ತೆ, ಇದೇ ರೀತಿ ರೀಸನ್ ಕೊಟ್ಟು ಹೋಗ್ತಾರೆ, ಇದೇ ರೀತಿ ಬ್ರೇಕಪ್ ಆಗುತ್ತೆ ಅನ್ನೋ ರೀತಿ. ಸೊ ನೀವೊಂದು ಗುಡ್ ರಿಲೇಷನ್ಶಿಪ್, ಓಕೆನಾ, ಮ್ಯಾನಿಫೆಸ್ಟ್ ಮಾಡಿಲ್ಲ, ಬ್ಯಾಲೆನ್ಸ್ ಮಾಡಿಲ್ಲ. ಓಕೆನಾ. ಇನ್ನೂ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಸ್ಕ್ರಿಪ್ಟ್ ಮಾಡಿಲ್ಲ ಅನ್ನೋದು ನಾನು ಇಲ್ಲಿ ನೋಡ್ತಿದ್ದೀನಿ. ಅದಕ್ಕೆ ನೀವು ಕರ್ಮನೇ ಮತ್ತೆ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ನೋಡ್ತಿದ್ದೀನಿ ನಾನು ಈ ಕಾರ್ಡಲ್ಲಿ. ಸೊ ಇದು ಮದುವೆ ಬಗ್ಗೆ ಆಗಿರೋದ್ರಿಂದ 6 ಆಫ್ ಪೆಂಟಿಕಲ್ ಅದನ್ನೇ ಸೂಚಿಸುತ್ತೆ. ಓಕೆನಾ. ಸೊ ನಿಮ್ಮ ಫ್ಯಾಮ್ಲಿಗೆ ಸಪೋರ್ಟ್ ಮಾಡೋವಂತಹ ವ್ಯಕ್ತಿ ನಿಮಗೆ ಬೇಕು ಅನ್ನೋದು ನೋಡ್ತಿದ್ದೀನಿ ಇಲ್ಲಿ ನಾನು. ಅಂದರೆ ಇದು ಏನು ಹೇಳುತ್ತಂದರೆ, ನೀವು ನಿಮ್ಮ ಪೇರೆಂಟ್ಸಲ್ಲಿ ಯಾರನ್ನೋ ಒಬ್ಬರನ್ನ ಕಳ್ಕೊಂಡಿದ್ದೀರಾ, ಅಥವಾ ನೀವು ಅವರಿಂದ ದೂರ ಇದ್ದೀರಾ,
ಅಥವಾ ಅವ್ರಿಗೂ ನಿಮಗೂ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅಂತಲೂ ನೋಡ್ಬೋದು ಇಲ್ಲಿ. ಅದಕ್ಕೆ ನಿಮಗೆ ಮ್ಯಾರೇಜ್ ಡಿಲೇ ಆಗ್ತಿದೆ ಅಂತಲೂ ಹೇಳ್ತಿದೆ ಈ ಕಾರ್ಡ್ಸು. ಸೊ ನೋಡಿ ಇಲ್ಲಿ ಏಸ್ ಆಫ್ ಕಪ್ಸ್. ಏಸ್ ಆಫ್ ಕಪ್ಸ್ ಏನು ಹೇಳ್ತಿದೆ ಅಂದರೆ ನೀವು ಜಾಬ್ ಕೆರಿಯರಲ್ಲಿ ಸೊ ರಿವರ್ಸ್ ಆಗಿದೆ ಕಾರ್ಡ್. ಜಾಬ್ ಕೆರಿಯರ್, ಸ್ಪೋರ್ಟ್ಸ್ ವಿಚಾರದಲ್ಲಿ, ಮನಿ ಅರ್ನ್ ಮಾಡೋ ವಿಚಾರದಲ್ಲಿ ಲೋ ಎನರ್ಜಿ ನೋ ಮನಿ. ನೀವು ಎಷ್ಟೋ ಸೇವ್ ಮಾಡಿ ಕೆರಿಯರ್ನ ಸರಿ ಮಾಡ್ಕೊಳ್ತೀನಿ, ಆಮೇಲೆ ಮದುವೆ ಆಗ್ತೀನಿ ಅಂತ ಎಷ್ಟೋ ಪ್ರಯತ್ನ ಪಟ್ಟಿದ್ದೀರಾ ಮನಿನ ಸೇವ್ ಮಾಡೋದಕ್ಕೆ, ಒಂದು ಕೆರಿಯರ್ನ ಚೆನ್ನಾಗಿ ಮೂವ್ ಮಾಡೋದಕ್ಕೆ. ಬಟ್ ಇಲ್ಲಿ ಆಗಿಲ್ಲ. ನೀವು ಇಷ್ಟು ದಿನ ಎಷ್ಟು ಶ್ರಮ ಪಟ್ಟಿದ್ದೀರಾ, ಬಟ್ ನೀವು ಮ್ಯಾಕ್ಸಿಮಮ್ ಕೂಡ ನಿಮ್ಮ ಹತ್ರ ಮನಿ ಸೇವ್ ಮಾಡಿಲ್ಲ ಅನ್ನೋದು ನೋಡ್ತಿದ್ದೀನಿ. ನೀವು ಸೆಟ್ಲ್ ಆಗಿಲ್ಲ ಅಂತ ನೋಡ್ತಿದ್ದೀನಿ ನಾನಿಲ್ಲಿ. ನೋಡಿ ಇಲ್ಲಿ 6 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ. 6 ಆಫ್ ವಾಂಡ್ಸ್ ರಿವರ್ಸ್ ಬಂದಿದೆ ಅಂದರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಬ್ರೋಕರ್ಸ್ ಏನಿದ್ದಾರೆ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಿಲ್ಲ ನಿಮ್ಮ ಮದುವೆ ಬಗ್ಗೆ. ಓಕೆನಾ? ಒಳ್ಳೆ ಸಂಬಂಧ ಬಂದರೆ ತಪ್ಪಿಸ್ತಿದ್ದಾರೆ. ಅವ್ರ ಉತ್ತರನ ಇವರೇ ಕೊಡ್ತಿದ್ದಾರೆ, ಅಥವಾ ನಿಮ್ಮ ಉತ್ತರನ ಅವರೇ ಕೊಡ್ತಿದ್ದಾರೆ. ಸುಮ್ಮನೆ ಮಾತಿಗೆ ಹೇಳ್ತಿದ್ದಾರೆ ಅಷ್ಟೇ. ಈ ಸಂಬಂಧ ಆ ಸಂಬಂಧ ನಾನು ನೋಡ್ತೀನಿ, ಒಳ್ಳೇದು ಬರುತ್ತೆ, ವೆಯ್ಟ್ ಮಾಡು, ಇದು ಮಾಡು, ಅದು ಮಾಡು, ಚೆನ್ನಾಗಿದೆಯಾ ನೀನು, ಅದು ಇದು ಎಲ್ಲ ಹೇಳ್ತಿದ್ದಾರೆ. ಬಟ್ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆನಾ? ಅಲ್ಲಿಂದ ಇರೋ ಜನರು ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆ, ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಇವ್ರು ಸಪೋರ್ಟ್ ಮಾಡ್ತಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸು ನಿಮ್ಮ ಮದುವೆ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು, ಅಥವಾ ನಿಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು, ಅಥವಾ ನೀವೊಬ್ಬ ಪೇರೆಂಟ್ನ ಲಾಸ್ ಆಗಿದ್ದೀರಾ ಅಂತ ಹೇಳ್ಬೋದು. ಓಕೆನಾ? ಸೊ ಅದಕ್ಕೆ ಅಲ್ವಾ ಬೇರೆಯವರ ಆಪ್ಷನ್ ಅಲ್ಲಿ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಎನ್ಕರೇಜ್ ಮಾಡ್ತಾ ಇಲ್ಲ ಅನ್ನೋದನ್ನು ನೋಡ್ತಿದ್ದೀನಿ. ಓಕೆನಾ? ಇದೇ ಕಾರಣಗಳು ನಿಮ್ಮ ಮ್ಯಾರೇಜ್ ಡಿಲೇ ಆಗೋದಕ್ಕೆ ಟ್ಯಾರೋಟ್ ಎನರ್ಜಿ ಕೊಡ್ತಿರೋದು. ಓಕೆ, ಸೊ ನೋಡೋಣ ಏನಾದರೂ ಸೊಲ್ಯೂಷನ್ ಕೊಡ್ಬೋದಾ? ಯಾವಾಗಾದರೂ ಮದುವೆ ಆಗ್ಬೋದಾ? ಏನಾದರೂ ಒಂದು ಲಾಸ್ಟಲ್ಲಿ ನಾವು ನೋಡಬೇಕಲ್ವ. ಇಷ್ಟೊಂದು ಏನದು ವಿಷಯಗಳು ನಡ್ತಿದ್ದಾವೆ ನಿಮ್ಮ ಸ್ಟೋರೀಸ್, ಲವ್ ಸ್ಟೋರಿ, ಮ್ಯಾರೇಜ್ ಸ್ಟೋರಿ, ತುಂಬ ಡಿಫ್ರೆಂಟ್ ಬ್ಯೂಟಿಫುಲ್ ಅಲ್ಲ ಬಿಡಿ. ಓಕೆನಾ? ಸೊ ಸನ್ ಕಾರ್ಡ್ ರಿವರ್ಸ್ ಬಂದಿದೆ. ಸೊ ನೋಡಿ, ಮತ್ತೆ 7 ಆಫ್ ಸ್ವಾರ್ಡ್ಸ್ ಬಂದಿದ್ದಾವೆ. ಸೊ ನೀವು ಯಾರನ್ನಾದ್ರೂ ಮೋಸ ಮಾಡಿ, ಓಕೆನಾ, ಇನ್ನು ಮದುವೆ ಆಗಬೇಕು ಅಂತ ತೋರಿಸ್ತಿದೆ ಅದು. ಓಕೆನಾ? ಸೊ ಇಲ್ಲಿ ನೋಡಿ, ತುಂಬ ಲೇಟ್ ಇದೆ, ತುಂಬ ಲೇಟ್ ಇದೆ. 6 more months ಆಗ್ಬೋದು. ಓಕೆನಾ? 6 years ಆಗ್ಬೋದು. 6 years ಬೇಡ ಬಿಡಿ, 6 more months ಅಂತ ಅಂದ್ಕೊಳ್ಳಿ. 6 ಆಫ್ ಸ್ವಾರ್ಡ್ಸ್ ಬಂದಿದ್ದಾವೆ ಅಲ್ವಾ. ದೂರದ ಪ್ರಯಾಣ ಆಗ್ತಾ ಇಲ್ಲ, ಏನಾಗಲ್ಲ, ಆಗುತ್ತೋ ಇಲ್ವೋ ಇಲ್ಲ ಅನ್ನೋದು ಕಾರ್ಡ್ ನೋಡ್ತಿದ್ದೀನಿ ನಾನು ಇಲ್ಲಿ ಲಾಸ್ಟಲ್ಲಿ. ಓಕೆನಾ? ಸೆಕೆಂಡ್ ಕಾರ್ಡು, ಈ 3 ಕಾರ್ಡ್ಸಲ್ಲಿ ಸೆಕೆಂಡ್ ಕಾರ್ಡು. ಸೊ ನೀವು ಮೋಸ ಮಾಡಿ ಮದುವೆ ಆದರೆ ಒಂದು ಹೋಯ್ತು ಅನ್ನೋದು ನೋಡ್ತಿದ್ದೀನಿ. ಓಕೆನಾ? ಸನ್ ಕಾರ್ಡ್ ಮಾತ್ರ ನೀವು ಫಸ್ಟ್ ಎನರ್ಜೀಸ್ನ ಚೇಂಜ್ ಮಾಡ್ಕೊಳ್ಳಿ. ಸನ್ ಎನರ್ಜಿ, ಮೂನ್ ಎನರ್ಜಿ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಮ ಎನರ್ಜಿ ಲೆವೆಲ್ಸ್ನ ಚೇಂಜ್ ಮಾಡ್ಕೊಳ್ಳಿ. ನಿಮ್ಮ ರಿಲೇಷನ್ಶಿಪ್, ಲವ್ ರಿಲೇಷನ್ಶಿಪ್ಪು ಮ್ಯಾರೇಜ್ ಎನರ್ಜಿಗೆ ಕನೆಕ್ಟ್ ಆಗಿ ಅನ್ನೋದು ಈ ಕಾರ್ಡ್ ಹೇಳ್ತಿದೆ. ಈ ಎನರ್ಜೀಸ್ನೆಲ್ಲ ನಿಮ್ಮ ಎನರ್ಜಿ ಚೇಂಜ್ ಮಾಡೋದ್ರಿಂದ, ನಿಮ್ಮ ಪಾಸಿಟಿವ್ ಥಾಟ್ಸಿಂದ, ಓಕೆನಾ, ನಿಮ್ಮ ಸಣ್ಣ ಬದಲಾವಣೆಗಳಿಂದ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬೋದು ಅನ್ನೋದು ಹೇಳ್ತಿದೆ. ಓಕೆನಾ? ಸನ್ ಎನರ್ಜಿ ಬೇಕು ನಿಮಗೆ ಅನ್ನೋದು. ಓಕೆ, ಸೊ ನೆಕ್ಸ್ಟ್ ಇಯರಲ್ಲಿ 6 months ಲೇಟರ್ ನಿಮಗೆ ಒಂದು ಎನರ್ಜಿ ಕನೆಕ್ಟ್ ಆಗ್ಬೋದು, ಏನಾದರೂ ಒಂದು ಕ್ಲಾರಿಟಿ ಬರ್ಬೋದು ಅನ್ನೋದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ ಫ್ರೆಂಡ್ಸ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಥ್ಯಾಂಕ್ ಯು ಸೋ ಮಚ್. ರಿಯಲಿ ಮ್ಯಾರೇಜ್ ಬಗ್ಗೆ ಇಷ್ಟೊಂದು ಸ್ಟೋರಿ ಇದೆ ಅಂತ ನಂಗೆ ಇವತ್ತು ಗೊತ್ತಾಯಿತು. ಓಕೆ, ಟ್ಯಾರೋಟ್ ತುಂಬ ಚೆನ್ನಾಗಿ ಗೈಡ್ ಮಾಡಿದೆ ನಿಮಗೆ. ಸೊ ಯಾರೆಲ್ಲ ನೋಡ್ತಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಮ ಪರ್ಸ್ನಲ್ ಆಗಿ, ಇಂಡಿವಿಜುವಲಿ ಏನಾದರೂ ಪ್ರಶ್ನೆ ಇರಲಿ, ಓಕೆನಾ, ಸೊ ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಒಂದ್ಸಲ ಟ್ರೈ ಮಾಡಿ. ಇಂಪಾಸಿಬಲ್ ಆಗಿರೋದನ್ನ ಪಾಸಿಬಲ್ ಮಾಡೋ ಅಂತಹ ಈಲಿಂಗ್ ಕ್ಲಾಸಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತು, ಓಕೆನಾ, ನಿಮ್ಮ ಲೈಫ್ ಪೂರ್ತಿ ಕ್ಲೆನ್ಸ್ ಮಾಡಿ ಹೊಸ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ
ಓಕೆ, ವಾಟ್ಸಪ್ಪಲ್ಲಿ ಹಾಯ್ ಅಂತ ಕಳಿಸಿ. ನಿಮಗೆ ತುಂಬ ಇನ್ಫಾರ್ಮೇಷನ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್.